ಹಾಯ್ ಹಲೋ ಸ್ನೇಹಿತರೆ, ನಾನು ನಿಮ್ಮ ಶ್ರೀಕಾಂತ್. ಇವತ್ತು ನಾನು ಈಗ ಬೆಂಗಳೂರು ಬಂದಿದ್ದೇನೆ. ಬೆಂಗಳೂರಲ್ಲೇ ಇಲ್ಲಿ ಏನು ನಮ್ದು ಪಾಪ ತೋರಿಸಲ್ಲ, ಅವ್ರ ಮನೆಯಿಂದ ಒಂದು ಪ್ಲಾಟ್ ಕಾಣ್ತಿದೆಯಲ್ಲ, ಇದು ಅಷ್ಟು ತರಕಾರಿ ಪ್ಲಾಟ್. ಇದು ಮನೆ ಈ ಪ್ಲಾಟಲ್ಲಿ ಅಲ್ಲಿ ಮಧ್ಯೆ ಇದೆಯಲ್ಲ ಗಿಡ ಹೈಟ್, ಅಲ್ಲಿ ಅದು ಬದನೆ ಗಿಡ ಅಂತೆ. ನೋಡೋಣ ಅಲ್ಲಿ ಹೋಗಿ ಈಗ ನೋಡು ಹೇಗಿದೆ, ಇಲ್ಲಿ ಹೆಂಗೆ ಬೆಳೀತಾರೆ, ನಮ್ಮ ಪ್ರದೇಶದಲ್ಲಿ ಹೆಂಗೆ ಬೆಳೀತಾರೆ. ಹೆಚ್ಚಾಗಿ ನಮ್ಮ ಪ್ರದೇಶದಲ್ಲಿ ಈ ಥರ ಮಾಡಲ್ಲ, ಆದರೆ ಇಲ್ಲೆಲ್ಲ ಮಸ್ತ್ ತರಕಾರಿ ನೋಡಿ ಫುಲ್ ಇದೆ. ನೋಡೋ ತರಕಾರಿ ಪ್ಲಾಟಿಗೆ ಹೋಗುವಂತ ಚಾನಲ್ ನಮ್ಮ ಮಾಮದು. ಇವತ್ತು ನಾನು ನಿಮ್ಗೆ ತೋರಿಸ್ತೀನಿ. ಇಲ್ಲ ಮನೆ ನಮ್ದು 3 ಮನೆ ಹೋಗ್ತದೆ. ನಿಮ್ದು ಹೊಸ್ತಾ? ನಿಮ್ ದೊಡ್ಡ ಗಿಡ ನಿಮ್ ಮನೆ ಹೊಸ್ತಾ? ಮತ್ತೆ ಇದು ನೋಡಿ ಅಷ್ಟು ಇದೆಲ್ಲ ಇದೆ. ಮತ್ತೆ ಈ ಕಡೆ ಬಂತು ಕೊಂಬು ಇದೇನು ಬಟ್ಟೆ ಕಟ್ಟಿಡು. ಹೌದು, ಈ ಕಡೆ ಬಂದು ನೋಡಿ ಪೆನ್ಸಿಲ್ಸ್ ಇದೆ, ಮತ್ತೆ ಟಾರ್ಚ್ ಇದೆ ಒಂದು ಹಿಂಗೆ ಈಗ ಬಂದಿತ್ತು ಅಂತ. ಮತ್ತೆ ಈ ಆ ಮನೆದು ಲಾಕ್ ನೋಡಿ, ಆ ಮನೆದು ಲಾಕ್ ಏನು ಸರಿ ಬರ್ತೀನಿ. ಎಲ್ಲ ಡೋರ್ ಹಾಕಿ ಬರ್ತೀಯಾ? ನಿಧಾನ. ಓಕೆ, ಡೋರ್ ಲಾಕ್ ಮಾಡಿದ್ದೇವೆ ನಾವು. ನಾನು ಹಿಂಗೊಂದು ಡ್ಯಾನ್ಸ್ ಎಲ್ಲ ಕಟ್ಟಾಚೆ ಅವಿದಿಂಗಿದೆ. ದೊಡ್ಡ ಕೇಳಿ ಏನದು? ಏನು ಮತ್ತೆ ಈಗ ನಾವಲ್ಲ ಅಲ್ಲಿ ಹೋಗ್ತೀವಿ, ಬರ್ತೀಯಾ? ಎಲ್ಲ ಹೇಳು. ಪಾರ್ಕಿಂದ ಆ ಕಡೆ ತರಕಾರಿ ಪ್ಲಾಟ್ ಇದೆಯಲ್ಲ, ಅಲ್ಲಿ ಅಲ್ಲಿ ತರಕಾರಿ ಪ್ಲಾಂಟ್ಸ್ ಅಲ್ಲಿ ಹೋಗ್ತಾ ಇರ್ತಾನೆ. ಹೌದು, ನೀ ಬರ್ತೀಯಾ? ಬರ್ದಾನ ಮೇಲೆ ಹೋಗೋಣ. ಎಲ್ಲಿಗೆ? ಬಂಡ್ರೆ ಮೇಲೆ ಬಂದ್ಕೊಂಡ್ರೆ ಮೇಲ್ ಮನೆನಾ? ಬಂಡ್ರಲ್ಲಿ ನನಗೆ 3 ಮನೆ ಕಾಣಿಸ್ತೀನಿ. ಅದೇನದು? ಅದೇನು ಕ್ಯಾಪ್ ಬಿಟ್ಟಾಕ ಇದು ಏನ್ ಮಾಡಿದ್ದಾರೆ? ಏನು ಅಕ್ಕನ ಹೇಳ್ಬೇಕು. ನಮ್ಮ ಅಕ್ಕನ ಮನೆ ತೋರಿಸ್ತೀನಿ. ಇದು ನಮ್ದು, ನನ್ನ ಅಕ್ಕನದು, ನಮ್ದು, ಇಬ್ರದ್ದು ಮನೆ. ನೋಡಿದ್ರೆ ಇದು ನೋಡಿ ಎಷ್ಟು ಪ್ಲಾಂಟ್ಸ್ ಕಾಣಿಸ್ತಿದೆ. ನಾವು ಹೋಗೋದು ಎಲ್ಲಿಗೆ? ಆ ಕಡೆ. ಅದಕ್ಕ ಪ್ಲಾಟಿಗೆ ಹೋಗುವಂತ ಹೊರಟಿದ್ದೀವಿ. ನೋಡ್ರಿ ತರಕಾರಿ ಇದು ನಿಮ್ ಮಾಮಗ್ ಬಿಡಿ. ನಿಮ್ ಮಾಮ ಹೆಂಗ್ ಮಾಡ್ತಾರೆ, ಚೆಡಿಕೆ ಇದೆ, ಎಲ್ಲ ಇದೆ ಅಂದ್ಮೇಲೆ ಯಾರು ಹಂಗಿರ್ತಾರೆ, ತೇಲಕ್ ಪೈಪ್ ಹಂಗಿದೆ. ಹಂಗಿರ್ಲಿ ಹೇಳ. ಹಿಂಗ ನಿಮ್ ಬ್ಲಾಗ್ ತೋರ್ಸ್ಬೇಕಾ? ನನ್ ಬ್ಲಾಗ್ ತೋರ್ಸು ನನಗೆ. ನೋಡಿ ನಮ್ಮ ಅಕ್ಕನ್ ನೋಡಿ, ನಾನು ಸುಮ್ನೆ ಅಕ್ಕನ ಹತ್ರ ಏನೋ ಒಂದು ಬುಕ್ ಇಡ್ತೀನಿ. ನಿಮ್ಮ ಅಕ್ಕಗೆ ಯಾರು ಹೇಳ್ಕೊಡ್ತು ಅವ್ ಗೊತ್ತಾಗುತ್ತೆ. ಬರೀಬಾರ್ದು, ಅಕ್ಕದ ತಪ್ಪುತ್ತಲ್ಲಿ.
ರೈಟ್ ಮಾಡ್ಬಾರ್ದು, ಬೈತ. ಬೇಡ 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 ಕೇಟ್ಲೆ ಮಾಡ್ಬಾರ್ದು. ಅಕ್ಕ ಬಂದು ಬೈತಾಳ ಈಗ. ಇನ್ನೊಂದಿದೆ. ಏನದು ಹಳೆ ಬಟ್ಟೆ ತಗೊಂಡ್ಬಂದಿದ್ಯಾ? ಜೋಕ್ ಮಾಡಕ್ ಬಂದ್ಬಿಟ್ಟು. ಹೌದಾ? ನೋಡಿ ನನಗೆ ಕ್ಯೂಟ್ ನಂಗ್ ರಿಂಗ್ ಇದೆ. ಏನು ಕ್ಯೂಟ್ ರಿಂಗ್? ಹೌದಾ? ದೊಡ್ಡ ಇದೆ ಇದು. ಸಾರಿ, ರಿಂಗ್ ಇದೆ ಆಗಲ್ಲ. ನಾವು ಪ್ಲಾನ್ಸ್ ಹೋಗ್ತಾ ಇದ್ದೀವಿ. ಬರ್ರಿ, ನಾನು ತುಂಬಾ ಪ್ಲಾನ್ಸ್ ತೋರಿಸ್ತೀನಿ ನಿಮಗೆ. ನಮ್ಮ ಜೊತೆ ಮಮ್ಮಿ ಇದಾರೆ, ಮಾವಿ ಬ್ಲಾಕ್ ಮಾಡ್ಕೊಳ್ತಾ ಇದ್ದಾರೆ. ಬನ್ರಿ. ಇದು ನೋಡ್ರಿ, ಇಲ್ಲಿ ಬ್ಲಾಕ್ ಇದೆ. ಇಲ್ಲಿ 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 ಪಾರ್ಕಿಗೆ ಪಾರ್ಕ್ ಎಷ್ಟೈತೆ, ಎಷ್ಟು ಪಾರ್ಕ್ ಇದೆ. ಫ್ರೆಂಡ್ ಕುಂತಿದ್ದಾರೆ ಗಾಯ್ಸ್, ನಮ್ಮ ಫ್ರೆಂಡ್ ಕುಂತಿದ್ದಾರೆ. ಎಲ್ಲ ಚೆನ್ನಾಗಿದೆ. ಬನ್ರಿ ಈ ಕಡೆ, ನಾನು ನಿಮಗೆ ಇನ್ನೊಂದು ತೋರಿಸ್ತೀನಿ. ಬಾ. ಎಲ್ಲ ಎಲ್ಲಿ ಎಲ್ಲಿ ದಾರಿ ಎಲ್ಲಿ? ಅಲ್ಲಿಗೆ ಡೈಲಿ ಹೋಗಲ್ಲ. ನೋಡಿ ನಿಮ್ಮ ಇದು ಫ್ಲವರಾ? ಫ್ಲವರ್ಸ್ ನೋಡಿ, ಎಷ್ಟು ಫ್ಲವರ್ಸ್ ಇದೆ ನೋಡಿ. ತುಂಬಾ ಲಾಸ್ಟಿಗೆ ಬಂದಿರ್ತಾಯ್ತು. ಲಾಸ್ಟಿಗೆ ಬಾ ಮಾಮ, ಲಾಸ್ಟಿಗೆ ಬಾ. ನಾನು ಸೇರೋಲ್ಲ ಬಾ. ವೆಲ್ಕಮ್ ಮಾಡಿ ಮಾರತಿ. ಈಗ ಎಲ್ಲಿ ದಾರಿಯಲ್ಲಿ? ದಾರಿಯಲ್ಲಿ ದಾರಿಯಲ್ಲಿ ಅಲ್ಲ, ಇಲ್ಲೇ ಬರ್ಬೇಕಾ? ಇದೇ ರೂಟ್ ಅಲ್ಲ? ಇದ್ದು ಎಷ್ಟು ವರ್ಷ ಆಯ್ತು ಈಗ ಸುಮಾರು ಅಪಾರ್ಟ್ಮೆಂಟ್ ಆಗಿ? ಎಲ್ಲ ಹಳೆ ಆಯ್ತಲ್ಲ. ನೀವು ಈಗ ಬಂದು ವಾಸ ಹೋಗೋದು 13 ವರ್ಷನ ಇದು? ಅಂದ್ರೆ ಅಪಾರ್ಟ್ಮೆಂಟ್ ಸ್ಟಾರ್ಟ್ ಆದಾಗ ನಾವು ನೋಡ್ಲಿಕ್ಕೆ ಬಂದಿದ್ವಲ್ಲ. ಇದು ಇದೆ ಅಲ್ಲ, ಎಂತದು ಗಸಗಸೆ? ಇದೆ ತಾನೆ ಗಸಗಸೆ. ಕಾಯಿ ಎಲೆ ಬಿಟ್ಟಿಲ್ಲ, ಮತ್ತೆ ಕಾಯಿ ಎಲೆ ಬಿಟ್ಟಿಲ್ಲ. ಇದು ಹಣ್ಣಾಗುತ್ತಲ್ಲ. ಇದು ಗಸಗಸೆ. ಇಷ್ಟು ಬದನೆಕಾಯಿ ಇಷ್ಟೆಲ್ಲ ಬಿಡುತ್ತಾ? ನೋಡಿ ಅಲ್ಲ, ಸಖತ್ತಾಗತ್ತಲ್ಲ ಗಿಡ. ಇಲ್ಲಿ ನಮ್ಮಲ್ಲಿ ಆಲಕ್ಕಲ್ಲಿ ನಾವು ಹಾಕಿದ್ರೆ ಏನೂ ಆಗಲ್ಲ. ಮಣ್ಣಿನ ವಿಶೇಷನೇ ಅಲ್ಲ ಇದು, ಅಥವಾ ಗೊಬ್ಬರ ಅಥವಾ ಫರ್ಟಿಲ ಅಥವಾ ಅವರು ಪಲೇಡ್ ಆಗಿದೆ ಇದಲ್ಲ. ಅದೇ ನಮ್ಮಲ್ಲಿ ಈ ತರ ಏನೂ ಆಗಲ್ಲ. ಈ ತರ ಎಷ್ಟೇ ಮಾಡಿದ್ರು, ಏನೇ ಕೃಷಿ ಮಾಡಿದ್ರು ನಮ್ಮಲ್ಲಿ ಈ ತರ ಮಾಡಕ್ಕಾಗಲ್ಲ. ಹಾಗಂತ ಈ ಜಾಗಕ್ಕೇನು ಜಾಸ್ತಿ ವರ್ಷ ಆಯಸ್ಸಿಲ್ಲ. ಈ ಜಾಗಕ್ಕೆ ಜಾಸ್ತಿ ವರ್ಷ ಆಯಸ್ಸಿಲ್ಲ. ಯಾಕಂದ್ರೆ ಸದ್ಯದಲ್ಲಿ ಮತ್ತೆ ಪ್ಲಾಟ್ ಎಲ್ಲ ಈ ತರ ಲೇಔಟ್ ಆಗಿ ಹೋಗ್ತದೆಲ್ಲ. ಇದಿಷ್ಟು ಜಾಗಕ್ಕೆ ಈಗ ಆಲ್ಮೋಸ್ಟ್ ಕೃಷಿನೇ ಅಲ್ಲ. ನೋಡಿ ಸ್ನೇಹಿತರೆ, ಎಷ್ಟು ನೀರು
ಬಾ, ಏನಾಗಲ್ಲ. ಇಷ್ಟು ಇಲ್ಲಿ ಕಡೆ ಬಾರ. ಬಾ, ಓಡ್ ಬಾ. ಹಾ, ನೀರು ಆಗಲ್ಲ. ಕಲ್ಕೋಬೇಕು, ಏನಾಗಲ್ಲ. ಬಾ, ಗಾಳಿ ಬರ್ತಾ ಇದೆಯಲ್ಲ, ಹಂಗಾಗಿ ನಿಂಗೆ ನೀರು ಬರ್ತಾ ಇದೆ. ಬಿಟ್ರೆ ಏನಾಗಲ್ಲ. ಹೆಂಗ್ ನೀರು ಬರುತ್ತೆ ನೋಡೋದು. ನಿನ್ನ ಮೇಲೆ ಎಲ್ಲ ನೀರು ಬರುತ್ತಲ್ಲ. ನೀನ್ ಯಾಕೆ ಇಷ್ಟು ಕಷ್ಟಪಟ್ಟು ಹೋಗ್ತಾ ಇದೀಯಾ? ನೋಡಿ ಸ್ನೇಹಿತರೆ, ನಾವು ಬೆಳೆಯೋ ಕೃಷಿಗೂ ನಮ್ಮ ಈ ಉತ್ತರ ಕನ್ನಡ ಭಾಗದಲ್ಲಿ ಏನು ಈ ತರ ಎಲ್ಲ ಯಾರು ಬೆಳೆಯಲ್ಲ. ಏನು ಮುಂದೋಡ್ ಭಾಗದಲ್ಲಿ ಒಂದ್ ಸ್ವಲ್ಪ ಬೆಳಿಬಹುದು, ಬಿಟ್ರೆ ಬಾಕಿ ಯಾರಿಗೂ ಈ ತರ ಬೆಳಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಇಲ್ಲಿ ಮಣ್ಣು ಉತ್ತಮವಾಗಿದೆ. ಇಲ್ಲಿ ಬೆಳೆಯಂತ ಇಲ್ಲಿದೆ ಅಲ್ಲ ಮಣ್ಣನ್ನ ನಾವೊಂದ್ ಬಾರಿ ತುಳಸಿ ಗಿಡ ಕಟ್ಟೆ ಮಾಡ್ತೀವಲ್ಲ, ಕಟ್ಟೆ ಅದಕ್ಕೇನು ಮಣ್ಣು ಹಾಕ್ಲಿಕ್ಕೆ ಬೇಕು ಅಂತ ಹೇಳಿ ಇಲ್ಲಿ ನನ್ನ ತಂಗಿ ಮೇಲೆ ಬಂದಾಗ ಈ ಪಕ್ಕದಲ್ಲಿ ಪ್ಲಾಟ್ ಹತ್ರ ಸ್ವಲ್ಪ ಮಣ್ಣು ಕೇಳಿದ್ವಿ. ನೀವು ಬೇಕಾದ್ರೆ ದುಡ್ಡು ಕೊಡ್ತೀವಿ, ಮಣ್ಣು ಕೊಡಲ್ಲ ಅಂತ. ಏನಕ್ಕೆ ಅಂತ ಗೊತ್ತಾಗಲಿಲ್ಲ. ಅವ್ರು ಫಸ್ಟು ಮಣ್ಣು ಅಷ್ಟು ವ್ಯಾಲ್ಯೂನ ಏನೋ ಗೊತ್ತಾಗಿಲ್ಲ. ಆಮೇಲೆ ಹೇಳಿದ್ದೇನೆಂದರೆ, ಇಲ್ಲ ಮಣ್ಣಲ್ಲಿ ಕೆಮಿಕಲ್ಸ್ ಇದೆ, ಸಿಕ್ಕಾಪಟ್ಟೆ ಕೆಮಿಕಲ್ಸ್ ಮಣ್ಣೆಲ್ಲ, ಅಂದರೆ ಮೆಡಿಸಿನ್ ಹಾಕ್ತೀವಲ್ಲ, ಹಾಗಾಗಿ ಯಾರಿಗೂ ಕೊಡಲ್ಲ ಅಂತ ಹೇಳಿದರು. ಇರ್ಬೋದು, ಅದು ಕಾರಣ ಇರ್ಬೋದು. ಅಥವಾ ಮಣ್ಣನ್ನು ಹೊರಗಡೆ ಯಾರಿಗೂ ಕೊಡೋದು ಮಣ್ಣು ವ್ಯಾಲ್ಯೂ ಅಂತ ಇರ್ಬೋದು. ಅದಕ್ಕೆ ನೋಡಿ ಅಲ್ಲಿವರೆಗೂ ಇದೆ. ಹಾಗಾಗಿ ನೋಡಿ ಪ್ಲಾಟ್ ಎಷ್ಟು ಹೊಡಕಿದೆ ಇರ್ಬೋದು. ಆ ಕಾರಣದಿಂದ ಕೊಟ್ಟಿಲ್ಲ. ಟೋಟಲ್ ಈಗ ಏನಾಗಿದೆ ಅಂದ್ರೆ ನಮ್ಗಿಲ್ಲಿ ಸ್ವಲ್ಪ ಕಮ್ಮಿ ಕಾಣ್ತಾ ಇದೆ ಬದನೆಕಾಯಿ. ಯಾಕಂದ್ರೆ ನಾನು ನೋಡಿದಂಗೆ ನಿನ್ನೆ ಕಟಿಂಗ್ ಮಾಡಿದ್ದೆ. ನಾನು ನಿನ್ನೆ ನೋಡಿದಾಗ ಸಿಕ್ಕಾಪಟ್ಟೆ ಚೀಲದಲ್ಲಿ ತುಂಬಿಟ್ಟಿತ್ತು ಬದನೆಕಾಯಿ. ಕಟಿಂಗ್ ಆಗಿದೆ, ನಿನ್ನೆ ಎಲ್ಲ ತೆಗೆದಿದ್ದಾರೆ ನೋಡಿ. ಯಾವ್ದು ಬೆಳಿತಾರೆ ನಿಮ್ಮ ಕಡೆ ನೋಡಿ? ಎಲ್ಲ ಬಿಳಿ ಬದನೆ, ಚೀಳ ಬದನೆ ಅಂತೀವಲ್ಲ, ವೈಟ್ ಬದನೆ ಬರುತ್ತಲ್ಲ, ಅಷ್ಟು ವೈಟ್ ಬದನೆ. ನಮ್ಮ ಈ ಥರ ಮಲ್ಚಿಂಗ್ ಪೇಪರ್ ಅಂತಾರಲ್ಲ, ಸೇಮ್ ಈಗ ಈ ಥರ ನಮ್ಮ ಕಡೆ ಕೆಲವು ಮಾಡ್ತಾರೆ, ಯಾವುದು ಕಲ್ಲಂಗಡಿ ಹಣ್ಣು ಹಾಕಿದಾಗ. ಆದರೆ ಅವರು ಎಲ್ಲ ಬೆಳೆಗೂ ಈ ಥರ ಮಲ್ಚಿಂಗ್ ಪೇಪರ್ ಹಾಕ್ತಾರೆ ನೋಡಿ. ಚೆನ್ನಾಗಿದೆ ವ್ಯೂ, ಸೂರ್ಯ, ಬಿಲ್ಡಿಂಗು, ಏನೋ ಒಂಥರ ಚೆನ್ನಾಗಿದೆ ಅಲ್ಲ ಇದು ವ್ಯೂ. ಸಖತ್ತಾಗಿದೆ ನೋಡಿ, ಸಖತ್ತಾಗಿದೆ. ಈ ಥರ ಇದೊಂದು ಚೆನ್ನಾಗಿದೆ ನೋಡಿ. ಒಳ್ಳೆ ಸೂರ್ಯ ಅಸ್ತ ಆಗುವ ಟೈಮಿಂಗ್. ಅಪಾರ್ಟ್ಮೆಂಟ್ ಪಕ್ಕದಲ್ಲಿ ಈ ಥರ ಫ್ಲಾಟ್ ಇದೆ. ಅಂದರೆ ಏರಿಯಾದಲ್ಲಿ ಇಷ್ಟು ಗ್ರೀನರಿ ಇದೆ, ದೊಡ್ಡ ಸಿಟಿಗಳು ಆದರೆ ಏನೂ ಇರಲ್ಲ ನೋಡಿ. ಸಿಟಿದಾಗಿ ಇಷ್ಟೆಲ್ಲ ಇದೆ. ನೀರು ಟ್ಯಾಂಕ್ ಮಾಡ್ಕೊಂಡಿದ್ದಾರೆ. ತಡಿ ನೀರು ಬಂದ. ಹಂಗೆ ಮುಂದೆ ಮುಂದೆ ಡುಮ್ಮ ಡುಮ್ಮ ಇದೆ ನೋಡ್ರಿ. ಇಲ್ಲಿ ಬಂದ್ರೆ ಇಲ್ಲಿ ನೋಡಮ್ಮಮ್ಮ, ನೋಡಿ ಇಲ್ಲಿಷ್ಟು ಡುಮ್ಮಸ್ ಇದೆ. ಉಪ್ಪು ನೋಡಿ ಇಲ್ಲಿ ತುಂಬಿದೆ ಈಗೊಂಡು ನೋಡಿ ಹಂಗೆ. ಮತ್ತೆ ಮುಂದೆ ತೋರಿಸ್ತೀನಿ. ಎಲ್ಲ ಅಷ್ಟು ಜೋಡಿಸ್ತಿದೆ. ಹೌದಾ? ಬೇರೆ ಕಡೆ ಬೇರೆ ಕಡೆ ಬೇರೆ ಕಡೆ ಮಾಮ, ಬೇರೆ ಕಡೆ ನೋಡಿ ಎಷ್ಟು ದೊಡ್ಡದಾಗಿ ಪ್ಲಾಟ್ ಇದೆ. ಬರೀ ಬದನೆಕಾಯಿ ಇಷ್ಟು ಹಾಕಿದ್ದಾರೆ. ನಂಬದಿಗೆಲ್ಲ ಈ ಪ್ರಮಾಣದಲ್ಲಿ ಎಲ್ಲಿ ಬೆಳೆಯುತ್ತೆ? ಹಾ ಮಾಡಿ. ಬೇರೆ ಕಡೆ ನಾವಿಲ್ಲಿ ನೋಡಿ ಇದೆಲ್ಲ ಕ್ಯಾರೆಟ್ ವೇಸ್ಟೇಜು. ಬನ್ನಿ ಕೊಡಿ. ಹಾ ನೋಡಿ, ಹಾ ನೋಡಿ ಏನ್ ಹೇಳು. ಹಾ ಬಾ, ಇದು ಕ್ಯಾರೆಟ್ ವಾಶ್ ಅಲ್ಲ?
ಹಾ ಹಾ ಇಲ್ಲೇ ಹೆಚ್ಚ ಇಲ್ಲಿ ಕ್ಯಾರೆಟ್ ಹಾಕ್ತಾರೆ ಇದಕ್ಕೆ ಹಂಗ ಹೋಗಿ ವಾಶ್ ಆಗಿ ಮುಷಿನ್ ಇಲ್ಲಿ ವಾಶೇಬಲ್ ಇದು ವಾಶ್ ರನ್ ಇಲ್ಲ ಅಲ್ಲ ಇವತ್ತು ಇದ್ರ ಮೂಲಕ ವಾಶ್ ಆಯ್ತು ಕ್ಯಾರೆಟ್ ವಾಶೇಬಲ್ ಇಲ್ಲಿ ಲಾಸ್ಟ್ ಫೈನಲ್ ಮುಟ್ಟಬಾರ್ದು ಬಾ ಹಾ ಸ್ನೇಹಿತರೆ ನೋಡಿದ್ರಲ್ಲ ಇದಿಷ್ಟು ಇವತ್ತು ಬದನೆಕಾಯಿ ಪ್ಲಾಟು ಇನ್ನೊಂದು ಟೈಮ್ ಬಂದಾಗ ನಿಮಗೆ ಮುಂದೆ ಹೊಸದು ಯಾವ್ದಾದ್ರು ತರಕಾರಿ ಹಾಕಿದಾಗ ನಿಮಗೆ ಮುಂದಿನ ಒಂದು ತರಕಾರಿ ಯಾವ್ದು ಬೆಳೀತಾರೆ ಇಲ್ಲಿ ಅಂತ ಗೊತ್ತಿಲ್ಲ ನೆಕ್ಸ್ಟ್ ಬಂದಾಗ ಈ ತರಕಾರಿ ಬೆಳೆದಾಗ ನಿಮ್ಗೆ ಈ ಪ್ಲಾಟ್ ಇನ್ನೊಂದು ತಿಳಿಸ್ತೀನಿ ಹೆಚ್ಚಾಗಿ ಇಲ್ಲಿ ಬಂದಾಗಲ್ಲ ನಾನು ಬರ್ತಿರ್ತೀನಿ ಈ ಕಡೆ ನೋಡಿ ಚೆನ್ನಾಗಿದೆ ನೋಡಿ ಸ್ನೇಹಿತರೆ ಈ ಕಡೆ ನೀವು ಯಾರು ಬಂದು ಪ್ಲಾಟ್ ತಗೊಂಡು ಮನೆಗಿನ ಮಾಡಿ ವಾಸ ಮಾಡಬೇಕು ಅನ್ನೋಂಗಿದ್ರೆ ಅವಕಾಶ ಇದೆ ಯಾಕಂದ್ರೆ ಆ ಕಡೆ ವೈಟ್ ಲೈನ್ ಕಾಣ್ತಿದೆಯಲ್ಲ ಅಲ್ಲಿ ಹೊಸದಾಗಿ ವಿಲ್ಲಗಳಾಗಿದೆ ಹೆಚ್ಚಾಗಿ ಇನ್ನೊಂದು 10 ವರ್ಷ ಅಲ್ಲ ಇನ್ನೊಂದು 10 ವರ್ಷದಲ್ಲಿ ಇದಿಷ್ಟು ವಿಲ್ಲ ಆಗುತ್ತೆ ಅನ್ಬೋದು ಈಗಂತೂ ಆಗಿದೆ ಬಂದು ಉಳಿಬೋದು ಸದ್ಯದಲ್ಲಿ ಚೆನ್ನಾಗಿದೆ ವಾತಾವರಣ ಸ್ನೇಹಿತರೆ ನನ್ನ ಈ ವಿಡಿಯೋ ನೋಡಿದ್ದಕ್ಕಾಗಿ ನಿಮಗೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್